ಕುಂಭರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಮಧ್ಯರಾತ್ರಿಯ ಅದೃಶ್ಯ ದೇವಿ ಶಕ್ತಿಯು ನಿಮ್ಮ ಮನೆಗೆ ಬರಲಿದ್ದಾಳೆ. ಕೊನೆಗೂ ಸತ್ಯವು ನಿಮ್ಮನ್ನು ದಿಗ್ಭ್ರಮೆಗೊಳಿಸುತ್ತದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲಕ್ಕಿಂತ ಮೊದಲು ಈ ದೃಶ್ಯಾವಳಿಯನ್ನು ಅಂದರೆ ವಿಡಿಯೋವನ್ನು ನೋಡಿ. ಹೌದು ಸ್ನೇಹಿತರೆ, ನಿಮ್ಮ ಮನೆಗೆ ಬರಲಿರುವ, ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಅತ್ಯಂತ ದೊಡ್ಡ ಮತ್ತು ಅದ್ಭುತವಾದ ಪವಾಡವನ್ನು ನೀವು ಸಾಯುವವರೆಗೂ ಮರೆಯಲು ಸಾಧ್ಯವಿಲ್ಲ. ಈ ಅದೃಶ್ಯ ಶಕ್ತಿಯು ಈಗ ಒಟ್ಟಿಗೆ ನಿಮ್ಮ ಜೀವನದಲ್ಲಿ 4 ದೊಡ್ಡ ಅನಿರೀಕ್ಷಿತ ಮಹಾಪವಾಡಗಳನ್ನು ಮಾಡಲಿದೆ. ಇದನ್ನು ನೀವು ಸ್ವತಃ ನಿಮ್ಮ ಕಣ್ಣುಗಳಿಂದ ನೋಡಿ ಸಂಪೂರ್ಣವಾಗಿ ಆಶ್ಚರ್ಯಚಕಿತರಾಗುವಿರಿ. ಕಲಿಯುಗದ ಇಂಥ ಅತ್ಯಂತ ದೊಡ್ಡ ಸಂಚಲನ ಮೂಡಿಸುವ ಪವಾಡವು ಮುಂಬರುವ 2 ದಿನಗಳ ಒಳಗೆ ಸಂಭವಿಸಲಿದೆ. ಇದು ಇಡೀ 100 ವರ್ಷಗಳ ನಂತರ ಈ ವಿಶೇಷ ದೇವಿಯ ಶಕ್ತಿ ಪರಮ ಕೃಪೆಯಿಂದ ಸಂಭವಿಸಿದೆ. ಇದನ್ನು ಯಾವುದೇ ಕಾರಣಕ್ಕೂ ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ. ಏಕೆಂದರೆ ಇಂದಿನ ಈ ರಹಸ್ಯಮಯ ಘಟನೆಯು ನಿಮ್ಮ ಜೀವನದಲ್ಲಿ ಒಂದೇ ಕ್ಷಣದಲ್ಲಿ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಹೌದು ಸ್ನೇಹಿತರೆ, ಈ ಅದೃಶ್ಯ ಶಕ್ತಿಯು ಈ ಸಮಯದಲ್ಲಿ ನಿಮ್ಮ ಇಡೀ ಮನೆ ಮತ್ತು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸುರಕ್ಷಾ ಕವಚದೊಂದಿಗೆ ತೆಗೆದುಕೊಂಡಿದೆ. ಈಗ ನಿಮ್ಮ ಜೀವನದಲ್ಲಿದ್ದ ಎಲ್ಲ ನಕಾರಾತ್ಮಕತೆ, ಕೆಟ್ಟ ದೃಷ್ಟಿ ಮತ್ತು ಹಳೆಯ ಅಡೆತಡೆಗಳನ್ನು ಈ ಶಕ್ತಿ ಕ್ಷಣ ಮಾತ್ರದಲ್ಲಿ ದೂರ ಮಾಡಲಿದೆ. ವರ್ಷಗಳ ಹಣದ ಮುಗ್ಗಟ್ಟು, ಸಂಕಟ ಮತ್ತು ವರ್ಷಾನುಗಟ್ಟಲೆ ಬಡತನವನ್ನು ಈ ಮಹಾಶಕ್ತಿಯು ಒಂದೇ ಏಟಿಗೆ ಗಾಳಿಯಲ್ಲಿ ತೂರಿ ಹೋಗುವಂತೆ ಮಾಡುತ್ತದೆ. ಈ ದೇವತಾ ಶಕ್ತಿ ಶುಭ ಮತ್ತು ದಿವ್ಯ ಹೆಜ್ಜೆಗಳು ನಿಮ್ಮ ಮನೆಯ ಹೊಸ್ತಿಲನ್ನು ದಾಟುತ್ತಿದ್ದಂತೆ ನಿಮ್ಮ ಜೀವನದಲ್ಲಿ ಇಂಥ 4 ದೊಡ್ಡ ಮತ್ತು ಮಹಾ ಶುಭವಾರ್ತೆಗಳು ಸಿಗಲಿವೆ. ಅವು ನಿಮ್ಮ ಅದೃಷ್ಟವನ್ನು ರಾತ್ರೋರಾತ್ರಿ ಹೊಳೆಯುವಂತೆ ಮಾಡುತ್ತವೆ. ಮುಂಬರುವ 48 ಗಂಟೆಗಳ ಒಳಗೆ ಬ್ರಹ್ಮಾಂಡದ ಗ್ರಹಗಳಲ್ಲಿ ಇಂತಹ ಅದ್ಭುತ ಬದಲಾವಣೆ ಸಂಭವಿಸಲಿದೆ. ಇದು ನಿಮ್ಮ ಅದೃಷ್ಟಕ್ಕೆ ಹೊಸ ಕಳೆಯನ್ನು ನೀಡುತ್ತದೆ. ಈಗ ಗ್ರಹ ಕುಂಡಲಿಯ ಅತ್ಯಂತ ದೊಡ್ಡ ಮತ್ತು ಶುಭ ಸಂಕೇತವು ನಿಮ್ಮ ರಾಶಿಯ ಮೇಲೆ ಸಂಪೂರ್ಣವಾಗಿ ಬಿದ್ದಿದೆ. ನಿಮ್ಮ ಅದೃಷ್ಟದ ಇಡೀ ಚಿತ್ರಣವೇ ಬದಲಾಗಲಿದೆ ಮತ್ತು ಮುಂಬರುವ ಸಮಯವು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಹಾಗೂ ಸುವರ್ಣ ಅವಕಾಶವನ್ನು ಹೊತ್ತು ತರುತ್ತಿದೆ. ಇದು ಒಂದು ಐತಿಹಾಸಿಕ ಸಮಯವಾಗಲಿದ್ದು ಇದನ್ನು ನೀವು ನಿಮ್ಮ ಜೀವನವಿಡೀ ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇಂದಿನ ಈ ರಾತ್ರಿ ಜೀವನದ ಪ್ರತಿಯೊಂದು ದಿಕ್ಕು ಮತ್ತು ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಆದ್ದರಿಂದ ಇಂದು ಯಾವುದೇ ಕಾರಣಕ್ಕೂ ಒಂದು ಕ್ಷಣವೂ ಈ ವಿಡಿಯೋವನ್ನು ಬಿಟ್ಟು ಮುಂದೆ ಹೋಗಬೇಡಿ. ಏಕೆಂದರೆ ಸ್ನೇಹಿತರೆ, ಇದು ನಿಮ್ಮ ಅದೃಷ್ಟದ ಮುಚ್ಚಿದ ಬೀಗವನ್ನು ತೆರೆಯಲಿದೆ. ಇದು ಸಾಕ್ಷಾತ್ ದೇವತಾ ಸ್ತುತಿಯಾಗಿದೆ. ಇದು ಅದೃಷ್ಟದ ನಿಜವಾದ ಕಿಲಿಯಾಗಿದ್ದು ಸ್ವತಃ ವಿಧಾತನ ನ್ಯಾಯದ ಪುಸ್ತಕದಿಂದ ತೆರೆದುಕೊಂಡು ನೇರವಾಗಿ ನಿಮ್ಮ ಬಳಿಗೆ ಬಂದಿದೆ. ಅಂತರಿಕ್ಷದಲ್ಲಿ 104 ಗ್ರಹಗಳು ಮತ್ತು ಉಪಗ್ರಹಗಳ ಸ್ಥಿತಿಯಂತ ಅಪರೂಪದ ಮಹಾಸಂಯೋಗವು ಏರ್ಪಡುತ್ತಿದ್ದು ಇದು ನಿಮ್ಮ ಜೀವನದ ಇದುವರೆಗೆ ಅತ್ಯಂತ ದಟ್ಟವಾದ ಮತ್ತು ಕತ್ತಲೆ ರಾತ್ರಿಯನ್ನು ಶಾಶ್ವತವಾಗಿ ದೂರ ಮಾಡಲಿದೆ ಮತ್ತು ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನವನ್ನು ವಜ್ರದಂತೆ ಹೊಳೆಯುವಂತೆ ಮಾಡಲಿದೆ. ಹೌದು ಸ್ನೇಹಿತರೆ, ಈ 2 ದಿನಗಳಲ್ಲಿ ನಿಮ್ಮ ಫೋನ್ಗೆ ಇಂಥ ಒಂದು ರಹಸ್ಯ ಸಂದೇಶ ವಾರ್ತೆಯೂ ಬರಲಿದ್ದು ಅದನ್ನು ನೋಡಿ ಮತ್ತು ಕೇಳಿ ನಿಮ್ಮ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗುತ್ತವೆ ಮತ್ತು ನಿಮ್ಮ ಬಾಯಿ ಹಾಗೆ ತೆರೆದುಕೊಳ್ಳುತ್ತದೆ. ನಿಮ್ಮ ಜೀವನದಲ್ಲಿ ಸ್ನೇಹಿತರೆ, ಈ 2 ದಿನಗಳ ಒಳಗೆ ಒಂದಾದ ನಂತರ ಒಂದರಂತೆ ನಿಮ್ಮ ಜೀವನ ಸತ್ಕರ್ಮಗಳ ಇಂಥ ಮಹಾನ್ ಫಲವು ಸಿಗಲಿದ್ದು ಇದುವರೆಗೆ ಯಾವುದೇ ವ್ಯಕ್ತಿ ಇಡೀ ಜೀವಿತಾವಧಿಯಲ್ಲಿ ಸಂಭವಿಸಿರಲು ಸಾಧ್ಯವಿಲ್ಲ. ಸ್ನೇಹಿತರೆ, ಮಹಾಪವಾಡವು ಹಠಾತ್ತನೆ ಒಂದು ದಿವ್ಯ ಬಿರುಗಾಳಿಯಂತೆ ನಿಮ್ಮ ಮನೆಗೆ ಪ್ರವೇಶಿಸಲಿದೆ ಮತ್ತು ಈ ದೇವಿಯ ಅಪಾರ ಕೃಪೆಯು ಈಗ ನಿಮ್ಮ ಇಡೀ ಮನೆಯ ಅಂಗಳದಲ್ಲಿ ಹೂವುಗಳಂತೆ ಸುಗಂಧ ಬೀರಲಿದೆ. ಹೌದು ಸ್ನೇಹಿತರೆ, ಈಗ ಈ ಅಲೌಕಿಕ ಅದೃಶ್ಯ ಶಕ್ತಿಯು ನಿಮ್ಮೊಂದಿಗೆ ಒಂದು ಅವಿರತ ನೆರಳಾಗಿ ಸಾಗಲಿದೆ ಮತ್ತು ಇಂದಿನಿಂದ ಹಿಡಿದು ಇಡೀ ಜೀವನದವರೆಗೂ ಈ ದೇವಿಯ ದಿವ್ಯ ಕೃಪೆಯು ನಿಮ್ಮ ಮನೆಯಲ್ಲಿ ನೆಲೆಸಲಿದೆ. ಈ 2 ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಆ ಎಲ್ಲ ಸಂತೋಷಗಳು, ಗೌರವ ಮತ್ತು ಸಂಪತ್ತು ನಿಮ್ಮ ಪಾದಗಳಿಗೆ ತಂದು ಈ ದೇವತಾ ಶಕ್ತಿಯು ನಿಲ್ಲಿಸಲಿದೆ. ಇದಕ್ಕಾಗಿ ಸ್ನೇಹಿತರೆ, ನೀವು ವರ್ಷಗಳಿಂದ ಪ್ರತಿಯೊಂದು ಕ್ಷಣವನ್ನು ಹಂಬಲಿಸುತ್ತಿದ್ದೀರಿ. ಹೌದು ಸ್ನೇಹಿತರೆ, ನೀವು ಕಂಡ ಪ್ರತಿಯೊಂದು ಕನಸು, ಯೋಚಿಸಿದ ಪ್ರತಿಯೊಂದು ಆಸೆ ಈ 2 ದಿನಗಳವರೆಗೆ ಒಂದೊಂದಾಗಿ ಸಂಪೂರ್ಣ ಸತ್ಯವಾಗಿ ಬದಲಾಗಲಿದೆ. ಇಂದಿನ ಈ ಪವಾಡ ಸದೃಶ್ಯ ಮತ್ತು ದಿವ್ಯ ಶುಭ ಯೋಗವು ನಿಮ್ಮ ಜೀವನದ ಮುಚ್ಚಿ ಹೋಗಿದ್ದ ಪ್ರಗತಿ ಎಲ್ಲ ಬಾಗಿಲುಗಳನ್ನು ತೆರೆಯಲಿದೆ. ಇದರೊಂದಿಗೆ ನಿಮ್ಮ ಗ್ರಹ ಕುಂಡಲಿಯಲ್ಲಿ 3 ಅತ್ಯಂತ ದೊಡ್ಡ ಗ್ರಹಗಳ ಮಹಾಮೈತ್ರಿ ಏರ್ಪಟ್ಟಿದೆ. ಇದರಲ್ಲಿ ಸ್ನೇಹಿತರೆ,
ನ್ಯಾಯದ ದೇವತೆಯಾದ ಶನಿದೇವ, ಪರಾಕ್ರಮದ ಕಾರಕನಾದ ಮಂಗಳದೇವ ಮತ್ತು ಸುಖ ವೈಭವವನ್ನು ಕರುಣಿಸುವ ಶುಕ್ರದೇವ ಸೇರಿದ್ದಾರೆ. ಈ ಮೂರು ಗ್ರಹಗಳ ಅತ್ಯಂತ ದೊಡ್ಡ ಬದಲಾವಣೆಯು ಬ್ರಹ್ಮಾಂಡದಲ್ಲಿ ಸಂಭವಿಸಲಿದೆ. ಈ ಮೂರು ಗ್ರಹಗಳು ಒಟ್ಟಾಗಿ ಜೀವನದ ಇಡೀ ಚಿತ್ರಣವನ್ನೇ ಬದಲಾಯಿಸಲಿವೆ. ನಿಮ್ಮ ಅದೃಷ್ಟದ ಚಕ್ರವು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗಿದೆ. ಇದರ ಕಾರಣದಿಂದಾಗಿ ಇಂತಹ ಪವಾಡವು ಸಂಭವಿಸಲಿದೆ. ಇದನ್ನು ಸ್ನೇಹಿತರೆ, ನೀವು ಇಂದಿನವರೆಗೂ ಯಾರ ಜೀವನದಲ್ಲೂ ಕೇಳಿರುವುದಿಲ್ಲ ಮತ್ತು ನೋಡಿಯೂ ಇರುವುದಿಲ್ಲ. ಹೌದು ಸ್ನೇಹಿತರೆ, ಈಗ ನಿಮ್ಮ ಜೀವನದ ಆ ರಹಸ್ಯಮಯ ಪುಟವು ತೆರೆದುಕೊಂಡಿದೆ. ಅದು ನಿಮ್ಮ ಎಲ್ಲ ಚಿಂತೆಗಳು, ಸಾಲಗಳು ಮತ್ತು ಮಾನಸಿಕ ತೊಂದರೆಗಳನ್ನು ಕ್ಷಣ ಮಾತ್ರದಲ್ಲಿ ಕೊನೆಗಾಣಿಸಲಿದೆ. ಯಾವ ಜನರು ನಿಮ್ಮ ಕಷ್ಟದ ದಿನಗಳಲ್ಲಿ ನಿಮ್ಮನ್ನು ಅಳುವಂತೆ ಮಾಡಿದ್ದರೋ, ದುಃಖದ ದಿನಗಳನ್ನು ನೋಡಿ ಬೆನ್ನ ಹಿಂದೆ ನಕ್ಕು ತಮಾಷೆ ಮಾಡುತ್ತಿದ್ದರೋ, ಮತ್ತು ಯಾವ ಜನರಿಗೆ ಸ್ನೇಹಿತರೆ ನೀವು ಯಾವಾಗಲೂ ಸಂಕಷ್ಟದ ಸಮಯದಲ್ಲಿ ಹೃದಯಪೂರ್ವಕವಾಗಿ ಸಹಾಯ ಮಾಡಿದ್ದೀರೋ, ಸಹ ಪ್ರತಿಯಾಗಿ ಅವರೇ ಅತ್ಯಂತ ದೊಡ್ಡ ದ್ರೋಹ ಬಗೆದು ಬೆನ್ನಿಗೆ ಚೂರಿ ಇರದಿದ್ದರು. ಈಗ ಆ ಎಲ್ಲ ಕಪಟಿ ಜನರ ಲೆಕ್ಕಾಚಾರ ಚುಕ್ತ ಮಾಡುವ ಸಮಯ ಬಂದಿದೆ. ಈ ಅದೃಶ್ಯ ದೇವತಾ ಶಕ್ತಿಯು ಈಗ ನಿಮ್ಮ ಪ್ರತಿಯೊಂದು ಶತ್ರುವಿನಿಂದ ಆಯ್ದು ಪ್ರತೀಕಾರ ತೀರಿಸಿಕೊಳ್ಳಲಿದೆ. ಇಂದು ಈ ಮಹಾ ಭವಿಷ್ಯವಾಣಿಯು ನಿಮಗೆ ಸಾಕ್ಷಾತ್ ದೇವರ ಆದೇಶದಂತೆ ಬಂದಿದೆ. ಇದು ನಿಮ್ಮ ಇಡೀ ಜೀವನವನ್ನು ರಾತ್ರೋರಾತ್ರಿ ಸುಧಾರಿಸಲಿದೆ. ನಿಮ್ಮ ಅದೃಷ್ಟದ ಸಂಪೂರ್ಣ ಲೆಕ್ಕಾಚಾರವು ವಿಧಾತನ ಬಳಿಗೆ ಬಂದಿದೆ ಮತ್ತು ಸಮಯ ಚಕ್ರದ ಅತ್ಯಂತ ದೊಡ್ಡ ಹಾಗೂ ಶುಭಯೋಗವು ನಿಮ್ಮ ಪರವಾಗಿ ತಿರುಗಿದೆ. ಈಗ ಮುಂಬರುವ ಸಮಯದಲ್ಲಿ ಪ್ರತಿಯೊಂದು ಯಶಸ್ಸು, ಪ್ರತಿಯೊಂದು ವಿಜಯ ಮತ್ತು ಸ್ನೇಹಿತರೆ ನಿಮ್ಮ ವೃತ್ತಿಪರತೆಯ ಉನ್ನತಿಯು ನಿಮ್ಮ ಪಾದಗಳನ್ನು ಚುಂಬಿಸಲಿವೆ. ಈಗ ನಿಮ್ಮ ಪ್ರತಿಯೊಬ್ಬ ಶತ್ರುವಿನ ಉಸಿರು ನಿಲ್ಲುವಂತಾಗಿದೆ, ಏಕೆಂದರೆ ಇಂದಿನ ರಾತ್ರಿಯಿಂದ ಇಡೀ ಬ್ರಹ್ಮಾಂಡದಲ್ಲಿ ಇಂತಹ ಒಂದು ಮಹಾ ಬದಲಾವಣೆ ಸಂಭವಿಸಲಿದೆ. ಅದು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ದಾಖಲಾಗಿದೆ. ಇಂದು ರಾತ್ರಿ ಯಾವ ವಿಶೇಷ ಶುಭಗ್ರಹದ ನಿರ್ಮಾಣವು ನಿಮ್ಮ ಕುಂಡಲಿಯಲ್ಲಿ ಆಗಿದೆಯೋ ಅದು ಇಡೀ ಜೀವನದುದ್ದಕ್ಕೂ ನಿಮ್ಮ ಜೊತೆಯಾಗಿರಲಿದೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ಸಂಪೂರ್ಣವಾಗಿ ನಿಜ. ಇನ್ನು ಮುಂದೆ ಈ ಅದೃಶ್ಯ ಶಕ್ತಿ ಮತ್ತು ಈ ಅದೃಶ್ಯ ಗ್ರಹ ಕುಂಡಲಿಯು ನಿಮ್ಮ ಕೇವಲ 1 ಅಥವಾ 2 ತಿಂಗಳ ಅದೃಷ್ಟವನ್ನು ಮಾತ್ರವಲ್ಲ, ನಿಮ್ಮ ಮುಂಬರುವ 7 ತಲೆಮಾರುಗಳವರೆಗೂ ಅದೃಷ್ಟ ಮತ್ತು ಐಶ್ವರ್ಯವನ್ನು ವೃದ್ಧಿಸಲಿದೆ. ಅದೃಶ್ಯ ದೇವತಾ ಶಕ್ತಿಯು ಈಗ ನಿಮ್ಮ ಹಾದಿಯಲ್ಲಿ ಬರುವ ಎಲ್ಲ ಮುಳ್ಳುಗಳನ್ನು ಮತ್ತು ಅಡೆತಡೆಗಳನ್ನು ಬೇರು ಸಹಿತ ಕಿತ್ತೊಗೆಯಲು ಬಂದಿದೆ. ಈ 48 ಗಂಟೆಗಳ ಒಳಗೆ ನಿಮ್ಮ ಎಲ್ಲ ರಹಸ್ಯ ಮತ್ತು ಪರೋಕ್ಷ ಶತ್ರುಗಳ ಈ ಆಟವು ಶಾಶ್ವತವಾಗಿ ಮುಗಿಯಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷದ ಅತ್ಯಂತ ದೊಡ್ಡ ಹೂವು ಅರಳಲಿದೆ. ಇದರ ಸುಗಂಧವನ್ನು ನಿಮ್ಮ ಮುಂಬರುವ ತಲೆಮಾರುಗಳು ನೆನಪಿನಲ್ಲಿಟ್ಟುಕೊಳ್ಳುತ್ತವೆ. ಈ 2 ದಿನಗಳ ಒಳಗೆ ನಿಮಗೆ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಪೂರ್ವಜರ ಆಸ್ತಿಯಿಂದ ಇಂತಹ ಹಠಾತ್ ಮತ್ತು ಅನಿರೀಕ್ಷಿತ ಧನಲಾಭಗಳು ಸಿಗಲಿವೆ. ಅವು ನಿಮ್ಮ ಎಲ್ಲ ಬಡತನ, ಮುಗ್ಗಟ್ಟು ಮತ್ತು ಹಣದ ಪ್ರತಿಯೊಂದು ಸಣ್ಣ ತೊಂದರೆಗಳನ್ನು ಒಂದೇ ಏಟಿಗೆ ಕೊನೆಗಾಣಿಸಲಿವೆ. ಹೌದು ಸ್ನೇಹಿತರೆ, ಇದರೊಂದಿಗೆ ನಿಮ್ಮ ಮುಂದೆ ಇಂತಹ ಒಂದು ಆಳವಾದ ಮತ್ತು ಭಯಾನಕ ರಹಸ್ಯವು ಹೊರಬರಲಿದೆ. ಅದನ್ನು ತಿಳಿದು ನೀವು ದಿಗ್ಭ್ರಮೆಗೊಳ್ಳುವಿರಿ. ಯಾವ ವ್ಯಕ್ತಿ ನಿಮಗೆ ಅತ್ಯಂತ ಆಪ್ತನಾಗಿದ್ದನೋ, ಯಾರನ್ನು ನೀವು ನಿಮ್ಮ ಹಿತೈಷಿ ಎಂದು ಭಾವಿಸಿದ್ದೀರೋ, ಅವನೇ ನಿಜವಾಗಿ ನಿಮ್ಮ ಬೆನ್ನ ಹಿಂದೆ ಹಾವಾಗಿದ್ದನು. ಇದೇ ವ್ಯಕ್ತಿ ತಾಂತ್ರಿಕ ಕ್ರಿಯೆಗಳಿಂದ, ಕೆಟ್ಟ ದೃಷ್ಟಿಯಿಂದ ಅಥವಾ ಸಂಚುಗಳಿಂದ ನಿಮ್ಮ ಪ್ರತಿಯೊಂದು ಯಶಸ್ಸು ಮತ್ತು ಪ್ರಗತಿಯನ್ನು ಸಂಪೂರ್ಣವಾಗಿ ಕಟ್ಟಿಹಾಕಿದ್ದನು. ಇಂತಹ ಅತ್ಯಂತ ದೊಡ್ಡ ಮತ್ತು ಆಳವಾದ ರಹಸ್ಯವು ಯಾವಾಗ ನಿಮ್ಮ ಮುಂದೆ ಬಹಿರಂಗವಾಗುತ್ತದೆಯೋ ಅದನ್ನು ಕೇಳಿ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುತ್ತದೆ. ಸ್ನೇಹಿತರೆ, ನಾವು ನಿಮಗೆ ಇಲ್ಲಿ ಎಚ್ಚರಿಕೆ ನೀಡುತ್ತಿದ್ದೇವೆ. ಈ 2 ದಿನಗಳ ಒಳಗೆ ನೀವು ಅತ್ಯಂತ ಹೆಚ್ಚು ಜಾಗರೂಕರಾಗಿ ಮತ್ತು ಗಂಭೀರವಾಗಿ ಇರಬೇಕಾಗುತ್ತದೆ. ನಿಮ್ಮ ಮನೆಯ ಯಾವುದೇ ರಹಸ್ಯ ಅಥವಾ ನಿಮ್ಮ ಯಶಸ್ಸಿನ ಸಂಭ್ರಮದ ವಿಷಯವನ್ನು ಹೊರಗೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅಂತಹ ಯಾವುದೇ ಸಣ್ಣ ತಪ್ಪನ್ನು ಮಾಡಬೇಡಿ. ಇದರಿಂದ ನಿಮ್ಮ ಸೋತ ಶತ್ರು ಮತ್ತೆ ಪ್ರಬಲನಾಗಬಾರದು. ನಿಮ್ಮನೆ ಬಾಗಿಲಿಗೆ ಬಂದಿರುವ ವರ್ಷಗಳ ಮಹಾ ಶುಭವಾರ್ತೆಯು ನಿಮ್ಮ ಬಾಗಿಲಿನಿಂದಲೇ ಮತ್ತೆ ವಾಪಸ್ ಹೋಗಬಾರದು. ಇಂದಿನ ಈ ದೃಶ್ಯಾವಳಿ ಪ್ರತಿಯೊಂದು ಮಾತನ್ನು ಯಾವುದೇ ಕಾರಣಕ್ಕೂ ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ. ಏಕೆಂದರೆ ಈ ದೃಶ್ಯಾವಳಿಯು ನಿಮಗಾಗಿ ಸಾಕ್ಷಾತ್ ವಿಧಾತನ ಒಂದು ವರದಾನವೆಂದು ಸಾಬೀತಾಗಲಿದೆ. ನಿಮ್ಮ 7 ಜನ್ಮಗಳ ದರಿದ್ರತನವನ್ನು ಶಾಶ್ವತವಾಗಿ ಅಳಿಸಿ ಹಾಕಲಿದೆ. ಸ್ವತಃ ಬ್ರಹ್ಮಾಂಡದ ಸರ್ವೋಚ್ಚ ಮತ್ತು ದಿವ್ಯ ದೃಷ್ಟಿಯು ಈಗ ನಿಮ್ಮ ಕುಂಡಲಿಯ ಕರ್ಮಭಾವ ಮತ್ತು ಧನಭಾವದ ಮೇಲೆ ನೇರವಾಗಿ ಬಿದ್ದಿದೆ ಮತ್ತು ಈ 2 ದಿನಗಳ ಒಳಗೆ ನಿಮ್ಮ ಯಶಸ್ಸು, ನಿಮ್ಮ ಕೀರ್ತಿ, ನಿಮ್ಮ ಸಾಮಾಜಿಕ ಗೌರವವು ಒಂದೊಂದಾಗಿ ನಿಮ್ಮ ಪಾದಗಳಿಗೆ ಬಂದು ಬೀಳಲಿದೆ. ಈಗ ಪ್ರತಿಯೊಂದು ಕ್ಷೇತ್ರದಲ್ಲಿನ ವಿಜಯವು ಸಂಪೂರ್ಣವಾಗಿ ಖಚಿತವಾಗಿದೆ. ಈಗ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಒಂದು ದಿವ್ಯ ಜಾದುವಿನಂತೆ ತಕ್ಷಣವೇ ಯಶಸ್ವಿಯಾಗಲಿದೆ. ಮಹಾನ್ ಗ್ರಹ ಕುಂಡಲಿಯಲ್ಲಿರುವ 3 ಅತಿ ದೊಡ್ಡ ಗ್ರಹಗಳಾದ ಶನಿ, ಮಂಗಳ ಮತ್ತು ಶುಕ್ರರು ಸಂಚಲನ ಮೂಡಿಸಲಿದ್ದಾರೆ.
ಅವರ ಈ ಚಮತ್ಕಾರಿ ಶುಭಯೋಗದ ಕಾರಣದಿಂದಾಗಿ ನಿಮಗೆ ವ್ಯಾಪಾರ ಕ್ಷೇತ್ರದಲ್ಲಿ ಈ ಐತಿಹಾಸಿಕ ಯಶಸ್ಸು ಸಿಗಲಿದೆ. ಇದನ್ನು ನೀವು ಎಂದಿಗೂ ಕಲ್ಪಿಸಿಕೊಂಡೂ ಇರುವುದಿಲ್ಲ. ಉದ್ಯೋಗಸ್ಥ ಜನರಿಗೆ ಇದ್ದಕ್ಕಿದ್ದಂತೆ ಉನ್ನತ ಹುದ್ದೆ ದೊರೆಯಲಿದೆ ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳ ಸಂಪೂರ್ಣ ಸಹಕಾರ ಸಿಗಲಿದೆ. ಈ ದಿವ್ಯ ಶಕ್ತಿಯು ನಿಮ್ಮ ಮನೆಗೆ ಬಂದು ಅಂತಹ ಲೀಲೆಯನ್ನು ಆಡಲಿದೆ. ಅದರಲ್ಲಿ ನಿಮ್ಮ ಎಲ್ಲ ವಿರೋಧಿಗಳು ಪೂರ್ಣವಾಗಿ ಧೂಳಿಪಟವಾಗಲಿದ್ದಾರೆ. ಬ್ರಹ್ಮಾಂಡದ ಸರ್ವೋಚ್ಚ ನ್ಯಾಯ ನೀಡುವ ಶಕ್ತಿಯು ಸಕ್ರಿಯವಾಗುತ್ತದೆ. ಈ ದೇವಿಯ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸಿ ಪೂಜಾ ಸ್ಥಳದಲ್ಲಿ ನೆಲೆಸಲಿದೆ ಮತ್ತು ನಿಮ್ಮ ಮನೆಯ ಧನ ಸಂಪತ್ತಿನ ಹಾಗೂ ಅನ್ನದ ಭಂಡಾರವನ್ನು ಎಂದಿಗೂ ಮುಗಿಯದಂತೆ ಮಾಡುವ ಐಶ್ವರ್ಯದಿಂದ ತುಂಬಿ ತುಳುಕುವಂತೆ ಮಾಡುತ್ತದೆ. ದಿವ್ಯ ಶಕ್ತಿಯ ಸಂಪೂರ್ಣ ಕೃಪೆಯನ್ನು ಪಡೆಯಲು ಮತ್ತು ನಿಮ್ಮ ಜೀವನದಿಂದ ಕಪಟಿ ಶತ್ರುಗಳನ್ನು ಸರ್ವನಾಶ ಮಾಡಲು ನೀವು ಒಂದು ಮಹಾಪರಿಹಾರವನ್ನು ಮಾಡಬೇಕಾಗುತ್ತದೆ. ನಿಮಗೆ ಇಂದು ರಾತ್ರಿ ಅಥವಾ ಯಾವುದೇ ದಿನ ರಾತ್ರಿಯ ಸಮಯದಲ್ಲಿ ಸರಿಯಾಗಿ ಮಧ್ಯರಾತ್ರಿಯ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ತುಪ್ಪದ ಒಂದು 4 ಮುಖದ ದೀಪವನ್ನು ಹಚ್ಚಬೇಕು ಮತ್ತು ಅದರಲ್ಲಿ 2 ಇಡೀ ಲವಂಗವನ್ನು ಹಾಕಬೇಕು. ದೀಪದ ಮುಖವು ಮನೆಯ ಒಳಗೆ ಪ್ರವೇಶಿಸುವ ದಿಕ್ಕಿನಲ್ಲಿರಬೇಕು. ಇದರಿಂದ ದೇವಿಯ ಕರ್ಮಗಳ ಮಾರ್ಗವು ಸುಗಮವಾಗಬಹುದು. ಇದರ ನಂತರ ನೀವು ನಿಮ್ಮ ಪೂಜಾ ಕೋಣೆಯಲ್ಲಿ ಕುಳಿತು ಈ ಮಹಾಮಂತ್ರವನ್ನು ಕನಿಷ್ಠ 108 ಬಾರಿ ಶಾಂತ ಮನಸ್ಸಿನಿಂದ ಜಪಿಸಬೇಕಾಗುತ್ತದೆ. ಈ ಮಂತ್ರವು ಸಾಕ್ಷಾತ್ ಬ್ರಹ್ಮಾಂಡದ ಅದೃಶ್ಯ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ನಿಮ್ಮೆಲ್ಲ ನಕಾರಾತ್ಮಕ ಶಕ್ತಿಗಳು ಕ್ಷಣ ಮಾತ್ರದಲ್ಲಿ ಸಂಪೂರ್ಣವಾಗಿ ಓಡಿ ಹೋಗುತ್ತವೆ. ಹೌದು, ಈ ಮಂತ್ರವು ಈ ರೀತಿಯಾಗಿದೆ. ಗಮನವಿಟ್ಟು ಕೇಳಿ. ಓಂ ಹಂ ಕ್ಲೀಂ ಮಹಾದೇವಾಯ ನಮಃ. ಈ ಮಂತ್ರದ ಪ್ರಭಾವವು ಎಷ್ಟು ತೀವ್ರವಾಗಿದೆ ಎಂದರೆ ಇದನ್ನು ಜಪಿಸುತ್ತಿದ್ದಂತೆ ನಿಮ್ಮ ಶರೀರದ ಸುತ್ತಲೂ ಒಂದು ರಕ್ಷಣಾ ಕವಚ ನಿರ್ಮಾಣವಾಗುತ್ತದೆ ಮತ್ತು 48 ಗಂಟೆಗಳಿಗೆ ಚಮತ್ಕಾರಗಳ ಸರಣಿ ಆರಂಭವಾಗುತ್ತದೆ. ಇದು ಒಂದು ಸಣ್ಣ ಮಂತ್ರವು ನಿಮ್ಮ ಜೀವನದ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ, ನಿಮ್ಮ ಕನಸುಗಳನ್ನು ನನಸು ಮಾಡುತ್ತದೆ ಮತ್ತು ಸರ್ವ ಜೀವನವನ್ನು ಒಂದು ಸುವರ್ಣ ಅವಕಾಶವನ್ನಾಗಿ ಮಾಡುತ್ತದೆ. ಇದನ್ನು ನೀವು ಜೀವನ ಪೂರ್ತಿ ಎಂದಿಗೂ ಅನುಭವಿಸಿರುವುದಿಲ್ಲ. ಹೌದು, ನಾವು ನಿಮ್ಮೆಲ್ಲರ ಮಾಹಿತಿಗಾಗಿ ತಿಳಿಯಬಯಸುತ್ತೇವೆ. ಏನೆಂದರೆ ಈ ಚಮತ್ಕಾರಿ ಮತ್ತು ಮಹಾಶಕ್ತಿಶಾಲಿ ಯೋಗವು ನಿಮ್ಮ ಜೀವನದ ಪ್ರತಿಯೊಂದು ಅಪೂರ್ಣ ಇಚ್ಛೆಯನ್ನು ಪೂರೈಸಲು ಬ್ರಹ್ಮಾಂಡವೇ ನಿರ್ಮಿಸಿದೆ. ಶನಿ, ಮಂಗಳ ಮತ್ತು ಶುಕ್ರದ ಈ ತ್ರಿಕೋನ ಸಂಗಮವು ನಿಮ್ಮ ಭಾಗ್ಯದ ಸ್ಥಾನವನ್ನು ಉಚಿತಗೊಳಿಸುತ್ತದೆ. ನಿಮ್ಮ ಪ್ರತಿಯೊಂದು ಯೋಜನೆಯು ಈಗ ಯಶಸ್ಸಿನ ಹೊಸ ಎತ್ತರವನ್ನು ತಲುಪುತ್ತದೆ. ದೃಶ್ಯ ಶಕ್ತಿ ಪ್ರಭಾವದಿಂದ ನಿಮ್ಮ ಮನೆ ಇಡೀ ವಾತಾವರಣವು ಸಂಪೂರ್ಣವಾಗಿ ಶುದ್ಧ ಮತ್ತು ದಿವ್ಯವಾಗುತ್ತದೆ. ಇದರಿಂದ ಮನೆಯಲ್ಲಿ ನಡೆಯುತ್ತಿರುವ ಎಲ್ಲ ರೀತಿಯ ಕಚ್ಚಾಟ, ಕ್ಲೇಶ ಮತ್ತು ಒತ್ತಡಗಳು ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ. ವ್ಯಾಪಾರ ಮಾಡುವ ಜಾತಕದವರಿಗೆ ಈ ಸಮಯವು ಚಿನ್ನಕ್ಕೆ ಸುಗಂಧ ದೂರಿದಂತೆ ಎಂದು ಸಾಬೀತಾಗಲಿದೆ. ಹೊಸ ಗ್ರಾಹಕರ ಆಗಮನ ಮತ್ತು ಸಿಲುಕಿಕೊಂಡಿದ್ದ ದೊಡ್ಡ ಒಪ್ಪಂದಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳುವುದು ನಿಮಗೆ ವ್ಯಾಪಾರ ಸಮುದಾಯದಲ್ಲಿ ಒಂದು ಹೊಸ ವಿಸ್ತರಣೆ ನೀಡುತ್ತದೆ. ಇದು ಧನವು ವರ್ಷಗಳಿಂದ ಎಲ್ಲೋ ಸಿಲುಕಿಕೊಂಡಿತ್ತು ಅಥವಾ ಮುಳುಗಿ ಹೋಗಿತ್ತೋ ಅದು ಸಹ ದಿವ್ಯ ಶಕ್ತಿಯ ಪ್ರೇರಣೆಯಿಂದ ಇದ್ದಕ್ಕಿದ್ದಂತೆ ನಿಮ್ಮ ಬಳಿ ಬರುತ್ತದೆ. ಉದ್ಯೋಗಸ್ಥ ಜನರಿಗೆ ಕಾರ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಲ್ಲ ರೀತಿಯ ರಾಜಕೀಯ ಮತ್ತು ಪಿತೂರಿಗಳು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತವೆ ಮತ್ತು ನಿಮ್ಮ ಕೆಲಸದ ಪ್ರಶಂಸೆ ಎಲ್ಲೆಡೆಯೂ ಕೇಳಿ ಬರಲಾರಂಭಿಸುತ್ತದೆ. ಈ ಮಹಾಶಕ್ತಿ ನಿಮ್ಮ ಮನೆಗೆ ಬರುವ ಸಂಕೇತವು ಅತ್ಯಂತ ಆಳವಾದ ಮತ್ತು ಅದ್ಭುತ ರಹಸ್ಯವಾಗಿದೆ. ಎಂದರೆ ಇದು ನಿಮ್ಮ ಪೂರ್ವಜನ್ಮಗಳ ಸಂಚಿತ ಪುಣ್ಯಗಳ ಉದಯವಾಗಿದೆ. ಯಾವಾಗ ಒಬ್ಬ ಮನುಷ್ಯ ಎಲ್ಲ ಕಡೆಯಿಂದ ಮುರಿದು ಬೀಳುತ್ತಾನೋ ಮತ್ತು ಪೂರ್ವ ಪ್ರಾಮಾಣಿಕತೆಯ ನಂತರವೂ ಕೇವಲ ವಂಚನೆಯನ್ನೇ ಪಡೆಯುತ್ತಾನೋ ಆಗ ಪ್ರಕೃತಿಯೇ ಸ್ವತಃ ನ್ಯಾಯದ ಲಾಠಿಯನ್ನು ಹಿಡಿಯುತ್ತದೆ. ಆಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಶಕ್ತಿ, ಒಂದು ಹೊಸ ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕತೆಯ ಸಂಚಾರವಾಗುತ್ತದೆ. ಇದರಿಂದ ನೀವು ಪ್ರತಿಯೊಂದು ಸವಾಲನ್ನು ಸುಲಭವಾಗಿ ಎದುರಿಸಿ ದಾಟುತ್ತೀರಿ. ಈ 48 ಗಂಟೆಗಳ ಕಾಲಚಕ್ರದಲ್ಲಿ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಅತ್ಯಂತ ಮಧುರವಾದ ಸಂಬಂಧವನ್ನು ಕಾಣಬಹುದು. ಮಕ್ಕಳ ಕಡೆಯಿಂದ ಅಂತಹ ಒಂದು ಶುಭವಾರ್ತೆ ಲಭಿಸಲಿದೆ. ಅದು ನಿಮ್ಮ ಇಡೀ ಕುಟುಂಬದ ಮುಖದಲ್ಲಿ ಮುಗುಳ್ನಗೆಯನ್ನು ತರಿಸುತ್ತದೆ. ಒಂದು ವೇಳೆ ಯಾವುದೇ ಕಾನೂನು ಸಮಸ್ಯೆ ಅಥವಾ ನ್ಯಾಯಾಲಯದ ಪ್ರಕ್ರಿಯೆಯು ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದರೆ ಅದರಲ್ಲಿಯೂ ಯಶಸ್ಸು ಇದ್ದಕ್ಕಿದ್ದಂತೆ ನಿಮ್ಮ ಪರವಾಗಿ ಬರುತ್ತದೆ. ಶತ್ರುಗಳ ಪ್ರತಿಯೊಂದು ತಂತ್ರವು ಆಗದವರ ಮೇಲೆ ತಿರುಗೇಟು ನೀಡಲಿದೆ. ಏಕೆಂದರೆ ಬ್ರಹ್ಮಾಂಡದ ಈ ಮಹಾ ಅದೃಶ್ಯ ಶಕ್ತಿಯು ಮುಂದೆ ಒಂದು ಗುರಾಣಿಯಾಗಿ ಬಂದು ನಿಂತಿದೆ. ಈಗ ನೀವು ಯಾವುದೇ ರೀತಿಯ ವಿರುದ್ಧ ಪರಿಸ್ಥಿತಿಗೆ ಹೆದರುವ ಅಥವಾ ಆತಂಕ ಪಡುವ ಅಗತ್ಯವೇ ಇಲ್ಲ. ಕೇವಲ ನಿಮ್ಮ ಕರ್ಮಪದದಲ್ಲಿ ಪೂರ್ಣ ನಿಷ್ಠೆ ಮತ್ತು ನಂಬಿಕೆಯಿಂದ ಮುನ್ನಡೆಯುತ್ತಾ ಹೋಗಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಭಾಗ್ಯವು ನಿಮ್ಮನ್ನು ಎಷ್ಟು ಮಟ್ಟಿಗೆ ಬೆಂಬಲಿಸುತ್ತಿದೆ ಎಂದರೆ
ಭೂಮಿಗೆ ಸಂಬಂಧಿಸಿದ ವಿಷಯದಲ್ಲಿ, ವಾಹನ ಖರೀದಿಸುವ ವಿಷಯಗಳಲ್ಲಿ ಅಥವಾ ಹೊಸ ಮನೆ ಕಟ್ಟುವ ಕನಸುಗಳಲ್ಲಿ ಬರುತ್ತಿದ್ದ ಎಲ್ಲ ಅಡೆತಡೆಗಳು ಒಂದೊಂದಾಗಿ ದೂರವಾಗುತ್ತವೆ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯಂತ ಒಂದು ಪರೋಪಕಾರಿ ಯುಗವು ಆರಂಭವಾಗಲಿದೆ. ಇದರ ಪ್ರಭಾವವನ್ನು ನಿಮ್ಮ ಮುಂಬರುವ ಪೀಳಿಗೆಯೂ ಸಹ ಅತ್ಯಂತ ಹೆಮ್ಮೆಯಿಂದ ಅನುಭವಿಸಲಿದೆ. ದಿವ್ಯ ಸಂಯೋಗ ಮತ್ತು ಮಹಾಪರಿಹಾರವನ್ನು ಪೂರ್ಣ ವಿಶ್ವಾಸದಿಂದ ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಈ ಚಮತ್ಕಾರಿ ಬದಲಾವಣೆಗಳಿಗೆ ಸಾಕ್ಷಿಯಾಗಿರಿ. ವರ್ತಮಾನದ ಈ ಸರ್ವೋಚ್ಚ ದೃಷ್ಟಿಯು ನಿಮ್ಮ ಇಡೀ ಕುಟುಂಬದ ಕಲ್ಯಾಣವನ್ನು ಮಾಡುತ್ತದೆ ಮತ್ತು ನಿಮ್ಮನ್ನು ಪ್ರತಿ ಸಂಕಷ್ಟದಿಂದ ಸುರಕ್ಷಿತವಾಗಿ ಇಡುತ್ತದೆ. ಹಾಗಾಗಿ ನೀವು ನಮ್ಮ ಎಲ್ಲ ಮಾತುಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಈ ಮಂತ್ರ ಮತ್ತು ಪರಿಹಾರಗಳು ತಿಳಿಸಿರುವ ರಹಸ್ಯದ ಮಾತುಗಳಾಗಿವೆ. ಪೂರ್ಣ ವಿಶ್ವಾಸದೊಂದಿಗೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಈ ಪರಿಹಾರವನ್ನು ಮಾಡಿ ನಿಮ್ಮ ಭಾಗ್ಯವನ್ನು ಹಾಗೂ ಅಪೂರ್ಣ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಿ. ಮತ್ತು ಈಗ ತಾಯಿ ಕಾಳಿ, ತಾಯಿ ದುರ್ಗೆ, ತಾಯಿ ಲಕ್ಷ್ಮಿಯರು ನಿಮ್ಮೊಂದಿಗಿದ್ದಾರೆ. ಮುಂಬರುವ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕಮೆಂಟಲ್ಲಿ ಒಂದು ಬಾರಿ ಜೈ ಮಾತಾ ಕಾಳಿ, ಜೈ ಮಾತಾ ಲಕ್ಷ್ಮಿ, ಜೈ ಮಾತಾ ರಾಣಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.